ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏನು ನಾವು ಇವತ್ತು ಒಂದು ಮನವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಂದ ಸಂದರ್ಭದಲ್ಲಿ ಕಳೆದ 2 ದಿವಸದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಅವರೇ ಇನ್ನು 40,000 ರೈತರು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿಕೆಸಿಂದ ಅವ್ರು ಹೇಳಿದ್ರು. ಈಗ ಮನವಿ ಅವ್ರು ಕೊಡಂತಲೇ ನಾನು ಈಗ ಆಲ್ರೆಡಿ ಯಾರು ರೈತರು ಅಂತ ಉದಾಹರಣೆ ಅವ್ರು ತಂದು ನೀವು DC ಆಫೀಸ್ಗೆ ಅವ್ರಿಗೆ ಐಡಿ ಕಾರ್ಡ್ ತಂದು ಕೊಡಿ ತಕ್ಷಣ ಜಮಾ ಮಾಡಿಸುವಂಥ ಕೆಲಸ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಡದಂಡೆ ಬಲದಂಡೆ ಕುಡ್ಲಿಕ್ಕೆ ನೀರು ತಕ್ಷಣ ಯಾವುದೋ ಪರಿಸ್ಥಿತಿ ಒಳಗೆ ನಾವು ಬಿಡಬೇಕಂತ ಆಗ್ರಹ ಮಾಡಿದಾಗ ನಾವು 25ನೇ ತಾರೀಕು ಒಳಗೆ ಯಾವುದೋ ಪರಿಸ್ಥಿತಿ ನೀರು ಬಿಡ್ತು ಅಂತ ಅದೊಂದು ಭರವಸೆ ಕೊಟ್ಟರು. ರಾಯಬಾಗ ತಾಲೂಕಿನ ಬಾವನ ಸವದತ್ತಿ ಯಾತ್ ನೀರಾವರಿ ಯೋಜನೆ 2018ರ ಇಸ್ವಿಯಲ್ಲಿ ಒಂದು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನುದಾನ ಸಂದರ್ಭ ಇನ್ನೂವರೆಗೆ ಕಾಮಗಾರಿ ಬಂದಾಗಿತ್ತು. ಒಂದು 100 ಕೋಟಿ ಕೆಲಸ ಒಂದು 100 ಕೋಟಿ ಪ್ರಾಜೆಕ್ಟ್ ಆದ ಇನ್ನೂವರೆಗೆ ಬಂದಾಗಿತ್ತು. ಆ ಕಾಮಗಾರಿ ನಾವು ಮೊನ್ನೆ ಹೋರಾಟದಿಂದ ಅದು ಚಾಲನೆಗೊಳಿಸಿದಾಗ ಈಗ ಇನ್ನೂ ಒಂದು 4-5 ಕೆರೆಗಳನ್ನು ಅದರ ಸೇರ್ಪಡೆ ಮಾಡಿ ಕೇಸಿಂದ ಆ ಕಾಮಗಾರಿಯನ್ನು ಚಾಲೂ ಮಾಡ್ಬೇಕಂತ ಹೇಳಿ ಕೇಸಿಂದ ಆಗ್ರಹಪಡಿಸಿದಾಗ ಅದಕ್ಕೂ ನಾವು ಸರಿ ಬರ್ತು ಅಂತೇಳಿ DC ಅವರು ಒಂದು ನಮ್ಮ ಬೇಡಿಕೆಗೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ಕಿತ್ತೂರು ತಾಲೂಕದ ಒಂದು ರೈತರ ಜಮೀನು ಸಮಸ್ಯೆ ಇತ್ತು, ಅದೂ ನಮಗೆ ಸಂಬಂಧಿತವಾದ ಕೆಲಸ ಮಾಡ್ತು ಅಂತ ಹೇಳೋರು. ನಮಗೆ ಮೇಜರ್ ಆದಂಥ ಕೆಲಸ ಏನಪ್ಪಾ ಅಂದ್ರೆ ಸರಿಯಾದಂಥ ರೈತರಿಗೆ ವಿದ್ಯುತ್ 8 ತಾಸು ಕೊಡಬೇಕು. ರೈತರ ಮೇಲೆ ಇವತ್ತೇನು ಅಕ್ರಮ ಸಕ್ರಮ ಅನ್ನುವಂಥದ್ದು TC ನಮಗೆ ಫ್ರೀ ಹಾಕುವಂಥ TC ಇವತ್ತಿನ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮಲತಾಯಿ ಧೋರಣೆ ಮಾಡಿ ಪ್ರತಿಯೊಬ್ಬ ರೈತರಿಗೆ ಒಂದು TC ಬೇಕಾದ್ರೆ 1,20,000 2 ಲಕ್ಷ ರೂಪಾಯಿವರೆಗೆ ಸುಲಿಗೆ ಮಾಡ್ತಾ ಇದ್ದಾರೆ. ಅದು ತಕ್ಷಣ ನಿಲ್ಲಿಸಬೇಕು. ಒಂದು ಖರೀದಿ ಮಾಡುವಂಥ ಕೆಲಸ ಬರೀ ಕೇವಲ ಅವಾಗ 15,000 ರೂಪಾಯಿ ಫೀ ಇತ್ತು, ಇವತ್ತು 1 ಲಕ್ಷದವರೆಗೆ ಇವತ್ತರ ರೈತರ ಹಣ ಸುಲಿಗೆ ಮಾಡ್ತಾರೋ. ಇವೆಲ್ಲ ಸುಲಿಗೆ ಮಾಡಿ ಇವರ ಗ್ಯಾರಂಟಿಗಳನ್ನ ಯೋಜನೆ ತಯಾರು ಮಾಡ್ತಾರೋ. ದಯವಿಟ್ಟು ತಕ್ಷಣ ರೈತರ ಸರ್ಕಾರ ಅಂತ ಹೇಳುವಂತ ಸರ್ಕಾರ ತಕ್ಷಣ ನಿಲ್ಲಿಸಬೇಕಂತ ಇವತ್ತು ನಾವು ಆಗ್ರಹ ಮಾಡ್ತೀವಿ. ನನ್ನ ಹೆಸರು ಗಣೇಶ್ ಹೇಗರ್ ಅಂತಾರೆ, ಕರ್ನಾಟಕ ರಾಜ್ಯ ರೈತ ಹಸಿರು ಸಂಘ ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ. ಇಡೀ ನಮ್ಮ ರಾಜ್ಯದಂತ ಎಲ್ಲಾ ಜಿಲ್ಲಾಗಳು ಬರಗಾಲದ ಘೋಷಣೆ ಮಾಡಿದ ಸರ್ಕಾರ, ಬರಗಾಲ ಘೋಷಣೆ ಮಾಡಿದ ಸರ. ಅದಕ್ಕೆ ದಯವಿಟ್ಟು ತಕ್ಷಣಕ್ಕನೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಒಂದು ಮನವಿ ಮಾಡ್ತೀವಿ. ನಾವು ತಕ್ಷಣಕ್ಕನೆ ಏನು ಮಾಡ್ಬೇಕಂದ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಯಾಕೆ ಬಂದ್ರೆ ಬೆಳೆ ಬೆಳೆಯಾಕನೆ ನಾವು ಸಾಲ ಮಾಡಿವಲ್ಲ. ಇವ್ರ ಬ್ಯಾಂಕ್ನಾಗ ಬಳೆ ಸಾಲ ಅಂತ ಕೊಟ್ಟರು, ಕುರಿ ಸಾಲ ಅಂತ ಕೊಟ್ಟರು, ಎಮ್ಮಿಗಳು ಸಾಲ ಅಂತ ಕೊಟ್ಟಾರಿ. ಎಲ್ಲ ಪ್ರತಿ ಸಲ ನಾವು ಈ ದೇಶಕ್ಕೆ ಅನ್ನ ಕೊಡಕ್ಕೆ ವಂಶ ಕೊಡಕ್ಕೆ ಮಾಡಿದ್ದು. ದಯವಿಟ್ಟು ನಾವು ಬರಗಾಲ ಬಿದ್ದ ಕೇಸಿಂದ ಎಲ್ಲ ಜಾನುವಾರುಗಳನ್ನು ನಾವು ಸಂತಿ ಪೇಟೆಗೆ ಹೋದ್ರೆ ನಾವು ಯಾರು ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ. ಇಂಥ ಟೈಮ್ದಾಗ ನಿಮ್ಮ ರೈತರ ಪರ ಸರ್ಕಾರ ಏನಾರಿದ್ರೆ, ನಿಮ್ಮಲ್ಲಿ ರೈತರ ಪರ ಸಾಮಾನ್ಯ ಜನರ ಪರ ಕಾಳಜಿ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಮಾಡ್ಕೋತೀನಿ ನಾನು. ತಕ್ಷಣಕ್ಕೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿದ್ರೆ ಭಾಳ ಒಳ್ಳೇದಾಕೈತಿ. ಇಲ್ಲ ಅಂದ್ರೆ ಪ್ರತಿಯೊಬ್ಬರು ರೈತರ ಆತ್ಮಹತ್ಯೆ ಅದೇ ಹಿಡಿತಾರೋ. ದಯವಿಟ್ಟು ಏನೋ ಸಾಮಾನ್ಯ ಜನರು ಒಂದು JCB ತೊಗೊಂಡಿರ್ಬೋದು, ಒಂದು ಟ್ರ್ಯಾಕ್ಟರ್ ತೊಗೊಂಡಿರ್ಬೋದು, ರೈತ ಮೇಲೆ ಒಂದು ಏನೋ ಜೀವನಕ್ಕೆ ಏನೇನು ತೊಗೊಂಡಿರ್ತಾನಲ್ಲ, ಯಾವ್ದಾದ್ರು ಫೈನಾನ್ಸ್ ತೊಗೊಂಡ್ರೆ ಅಂತ ಫೈನಾನ್ಸ್ ಅವ್ರು ದಯವಿಟ್ಟು ಇಂಥ ಬರಗಾಲ ಇದ್ದ ಟೈಮ್ದಾಗ ರೈತರ ಕಡೆ ದುಡ್ಡು ಇಲ್ಲದ ಟೈಮ್ದಾಗ ಏನಾರು ಯಾವ ಮನೆಗಾರ ಜಪ್ತಿ ಮಾಡಕ್ ನೀವು ಬಂದ್ರೆ ನಮ್ಮ ಮನೆ ಮುಂದಿನ ಕಾಂಬಗಳಿಗೆ ಕಟ್ತು ಅಂತೇಳಿ ಈ ಫೈನಾನ್ಸ್ ಅವರಿಗೆ ಬ್ಯಾಂಕ್ನವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತೀನಿ. ಸಿಟ್ಟಪ್ಪ ಗಂಡಪ್ಪ ಮಲ್ಲಾಪುರ.